ಇವತ್ತಿನ ಮುಳಬಾಗಿಲು ತಾಲೂಕು ಕಾರ್ಯ ಪತ್ರಕರ್ತರ ಸಂಘದ ಚುನಾವಣೆ ನಡೀತು ಇವತ್ತು. ಆ ಚುನಾವಣೆ ಸಂಬಂಧ ಎಲ್ಲ ಒಮ್ಮತವಾಗಿ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಮೊದಲಾದ್ರೆ ನಾನು ಖುಷಿ ಪಡ್ತೀನಿ. ಎಲೆಕ್ಷನ್ ಆಗಿದ್ದು ಬೇರೆ, ಎಲ್ಲ ಒಂದು ಜಾಗ ಸೇರಿದ್ರಲ್ಲ, ಅದಕ್ಕೆ ನಾನು ಫಸ್ಟ್ ಖುಷಿ. ಅದರಲ್ಲಿ ದೇವನ ಟೀಮ್ ಏನಿದೆ ಆ ಟೀಮ್ ಎಲ್ಲ ಗೆದ್ದಿದ್ದಾರೆ, ಅದಕ್ಕೆ ಇನ್ನೂ ಅಷ್ಟು ಖುಷಿ. ಎರಡನೇದೇನ ಅಂದರೆ ನಾನು ಸಾಕು ಆಮೇಲೆ ಕೊಡ್ತೀನಿ. ಎರಡನೇದೇನ ಅಂದರೆ ಯಾರು ನಮ್ಮ ಜೊತೆ ಹೋಗಿದ್ದು ರಾಜ್ಯ ಅವ್ರನ್ನೂ ವಿಶ್ವಾಸ ತಗೊಂಡು ಜೊತೆಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಂದು ಎರಡನೇ ಬೇಡಿಕೆ. ಈಗ ಏನು ಕರ್ನಾಟಕ ರಾಜ್ಯ ಕಾಣಿತ ಪದ ಸಂಘದ ನಮ್ಮ ಈಸಿಯಾದಂಥ ಮುಠಾಯಣ ಇದ್ದಾರೆ, ಅವ್ರನ್ನ ಸಾಕ್ತಾ ಕೊಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹಿರಿಯ ಪತ್ರಕರ್ತರು ಚುನಾವಣಾಧಿಕಾರಿಗಳಾದಂಥ ಅನಂತರಾಮಣ್ಣ ಇದ್ದಾರೆ, ಅವ್ರಿಗೂ ಸಾಕ್ತಾ ಕೊಡ್ತಾ ಇದ್ದೀನಿ. ನಮ್ಮ ಪ್ರಕಾಶಣ್ಣ ಇದ್ದಾರೆ, ಅಪ್ಪಾಜಿ ಗೌಡ ಇದ್ದಾರೆ, ಗಂಗಾಧರ್ ಇದ್ದಾರೆ, ನಮ್ಮ ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿ ಇದ್ದಾರೆ. ಎಲ್ಲ ಪದಾಧಿಕಾರಿಗಳಿಗೂ ನಾನು ಸಾಕ್ತಾ ಕೊಡ್ತಾ ಇದ್ದೀನಿ. ನಮಗೆ ಇದು ಜವಾಬ್ದಾರಿ ಸ್ಥಾನ. ಇದು ನಮ್ಮನ್ನು ನೋಡಿ ಕಲಿಯೋರು ಜಾಸ್ತಿ ಜನ ಇದ್ದಾರೆ, ಅವ್ರನ್ನೂ ನಾವು ಕಲಿಯೋದು ನಾವು ಜಾಸ್ತಿನೇ ಇದ್ದೀವಿ. ನಮ್ಮ ನಡವಳಿಕೆ ಮೇಲೆ ಇವತ್ತು ನಮ್ಮ ಸ್ಥಾನಮಾನಗಳು ನಿಂತಿದೆ. ಇವತ್ತು ಏನೋ ಯಾವುದೋ ಒಂದು ಪೋಸ್ಟ್ ಕೊಟ್ಬಿಟ್ರು, ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ನಾವು ತಲೆ ಮೇಲಿಕೊಂಡು ಹೋದ್ರೆ ಅದನ್ನ ನೋಡಿ ಜನ ಕೆಳಗಿಳಿಸೋದು ಗೊತ್ತು ಅವ್ರಿಗೆ, ಯಾವ ರೀತಿ ಕೆಳಗಿಳಿಸ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಅದು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ನಾವು ಜನಗಳ ಮಧ್ಯದಲ್ಲಿ ಯಾವ ರೀತಿ ನಡ್ಕೊಂತೀವಿ ಅನ್ನೋದ್ರ ಮೇಲೆ ನಮಗೆ ಒಂದು ಗೌರವ ಸಿಗುತ್ತೆ. ನಾವು ಜನಗಳ ತಗ ಯಾವ ರೀತಿ ನಡ್ಕೊಂತೀವಿ ನೋಡ್ಕೊಂಡು ಇನ್ನೊಬ್ರು ಅದೇ ರೀತಿ ನಮ್ಮ ಮಾತಾಡೋಕೆ ಅವಕಾಶ ಸಿಗ್ದಿರ ಮಾಡಿ. ಯಾಕೆ ಕಳಿಸ್ದಾಗ ಏನಾಯ್ತು ಅಂತ ಹೇಳಿದ್ರೆ, ಜನ್ಮಳ್ಳಿ ಕೃಷ್ಣ ಅವರು ಸಾಕತ್ತು ಪ್ರಯತ್ನ ಪಟ್ಟರು ಈ ಸಂಘನ ಬಲಿಷ್ಠ ಮಾಡಬೇಕು. ನಾನು ಸಂಘನ ಎಲ್ಲರೂ ಕಣ್ಮುಂದೆ ಇತ್ತು, ಏನಿಲ್ಲ ಅವ್ರಿಗಾಗಿಲ್ದಿದ್ದು ನಾವು ಉಪಯೋಗಿಸ್ಕೊಂಡ್ರಿ. ಇವತ್ತು ಕೋಲಾರ ಜಿಲ್ಲಾ ಕಾನೂನು ಪದಕ ನಾವು ಉಪಯೋಗಿಸ್ಕೊಂಡ್ರಿ. ಯಾಕಂದ್ರೆ ಫಸ್ಟ್ ಆಗಿದ್ದು ನಿಮ್ಗೆ ಆಗ್ಬೇಕಾಗಿದ್ದು. ಅದೇ ಕೊತ್ತೂರು ಮಂಜವರು ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಒಳ್ಳೆ ಇಡೀ ರಾಜ್ಯದಲ್ಲಿ ಆ ಜೊತೆಗೆ ಮುನ್ನಡೆಯೋಣ ಸಹಕಾರ ಅವರಿಂದ ಇಡೀ ರಾಜ್ಯದಲ್ಲಿ ನಮ್ಮ ವರುಣ ಸ್ಥಾನಮಾನ ಬಂತು. ನಮ್ಮ ನಡವಳಿಕೆ ಮೇಲೆ ನಾವು ಯಾವ ರೀತಿ ಒಗ್ಗಟ್ಟಾಗಿದ್ರು ಅನ್ನೋದು ಕಾರಣಕ್ಕೆ ಅಷ್ಟೇ. ಎಲೆಕ್ಷನ್ ಮುಗೀತು ಅಷ್ಟೇ. ಇದು ನಾಳೆಯಿಂದ ಯಾವುದೆಲ್ಲ ನಾವೆಲ್ಲ ಒಂದೇ, ಇವತ್ತಿಂದನೇ ಒಂದೇ. ನಾವು ಅವ್ರನ್ನೂ ಕರಿಬೇಕಾಗಿತ್ತು. ಅವ್ರಲ್ಲೇ ಕೇಳ್ದಾನೆ, ಎಲ್ಲಪ್ಪ ಕರಿಯಪ್ಪ ಅವ್ರನ್ನ ಅಷ್ಟಲ್ಲಿ ಅವ್ರು ಹೊಟ್ಟೋಗ್ಬಿಟ್ಟಿದ್ರು. ಅವ್ರು ನಮ್ಮೆಲ್ಲ ನಮ್ಮವರೇ, ನಮ್ಮನ್ನು ಮನಸ್ತಾಪ ಬಿಡ್ಬೇಡ. ಅದು ಇನ್ನೊಂದು ಕಿವಿ ಮಾತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಏನೇ ಬಂದಲ್ಲಿ ವಾಟ್ಸಪ್ಪಲ್ಲಿ ಚಾಟಿಂಗ್ ಮಾಡೋಕೆ ಹೋಗ್ಬೇಡಿ ಗ್ರೂಪ್ಗಳಲ್ಲಿ. ಆಗ ಹೋದ್ಸರಿ ಆಗಾಯ್ತು. ಯಾವುದೇ ಕಾರಣಕ್ಕೂ ಗ್ರೂಪ್ ಚಾಟ್, ನಿಮ್ಗೆ ಮನಸ್ತಾಪ ಆಯ್ತಾ, ನಮ್ಮ ಪತ್ರಕರ್ತರ ಭವನ ಇದೆಯಾ, ಎಲ್ಲ ಅಲ್ಲೇ ಕುತ್ಕೊಳ್ಳಿ. ಮಾತಿಗೆ ಬೆಳೆಸ್ಕೊಳಕ್ ಹೋಗ್ಬೇಡ್ರಿ ನೀವು ಯಾವುದೇ ಕಾರಣಕ್ಕೂ. ಮತ್ತೆ ಏನೇ ವಿಚಾರ ಆಯ್ತು ಇಲ್ಲಿ ಕುತ್ಕೊಳಕ್ ಹೋಗ್ಬೇಡ. ಐಬಿನಾಗ ಬೇಡ. ನಾವು ಇನ್ನು ಇಷ್ಟೇನ ಐಬಿನ ಕುಂತು ಒಂದು ಹೆಸರು ಬಂದ್ಬಿಟ್ಟಿದೆ. ಆ ಹೆಸರನ್ನ ಇನ್ಮೇಲೆ ಅಳಿಸ್ಬಿಟ್ಟು ನೀವು ಏನೇ ಇರಲಿ ಭವನದಲ್ಲೇ ಕುತ್ಕೊಳ್ರಿ. ಆ ಜಾಗ ಸಣ್ಣ ಪಡೆ ರಿಪೇರಿ ಇರ್ಬೇಕನ್ನೋ ಚೆನ್ನಾಗಿದೆನೋ ಶಂಕರಣ್ಣ ಹೇಳಿ ಅವಾಗ ಹೇಳ್ತಾರೆ. ಎಲ್ಲ ಪ್ರತಿದಿನ ಶಂಕರಣ್ಣ ಫೋನ್ ಮಾಡ್ತಾ ಇರ್ತಾನೆ, ಯಾರು ಬರಲ್ಲ ಸರ್ ತೆಗಿತೀವಿ, ಫೋನ್ ಮಾಡ್ತೀನಿ, ಕರೆಂಟ್ ಬಿಲ್ ಕಟ್ಟಲ್ಲ ಅದೆಲ್ಲ ಮುಂದುವರ್ಸ್ಕೊಂಡಾಗಿ ಅಲ್ಲೇ ಕುತ್ಕೊಂಡು ಅಲ್ಲೇ ನಿಮ್ ಏನೇ ಕಷ್ಟ ಸುಖ ಅಲ್ಲೇ ನೀವು ಸಾಲ್ವ್ ಮಾಡ್ಕೊಳ್ಳಿ. ನೀವೆಲ್ಲರೂ ಈಗ ಪ್ರಧಾನ ಕಾರ್ಯದರ್ಶಿಗೂ ಮತ್ತು ಅಧ್ಯಕ್ಷ ತುಂಬಾ ಖಜಾನ್ಸಿಗೆ ತುಂಬಾ ಜವಾಬ್ದಾರಿ ಇದೆ. ಒಂದು ರೈಟಿಂಗ್ ಪ್ರತಿ ತಿಂಗಳು ಒಂದ್ಸರಿ ಇಲ್ಲ 2 ತಿಂಗಳಿಗೆ ಒಂದ್ಸರಿ ಒಂದು ಮೀಟಿಂಗ್ ಮಾಡಿ, ಇಲ್ಲ 15 ದಿನಕ್ಕೆ ಒಂದ್ಸರಿ ಎಲ್ಲ ಕುತ್ಕೊಳ್ಳೋಣ. ಟೀ ಕಾಪಿಗೆ ಎದ್ದೇಳ್ರಿ. ಬೇಕಾಗ ದೂರಿಂದ ಬರೋಕ್ಕಾಗಿಲ್ಲ, ಲೋಕಲ್ ಆಗಿರೋರು ಅಟ್ಲೀಸ್ಟ್ ನಿಮ್ ಕಷ್ಟ ಸುಖ ಗೊತ್ತಾಗುತ್ತೆ. ಮನಸ್ತಾಪಗಳು ಮತ್ತೆ ಕಾಣಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಗೆ ನೋಡಿ ಕಲಿಯೋದು ಜಾಸ್ತಿ, ನಮ್ಮ ನೋಡಿ ಜಡ್ಜ್ ಮಾಡೋದು ಜಾಸ್ತಿ ಜನ ಇದ್ದಾರೆ. ಇವತ್ತು ನಿಮ್ಮ ಮುಳಬಾಗ್ಲು ದೇವಮೂಲೆ ನಿಜವಾಗ್ಲೂ ತುಂಬಾ ಅದೃಷ್ಟವಂತರು ನೀವು ಇಲ್ಲಿ. ಅದ್ಯಾಕೋ ಇಲ್ಲಿ ಮಾದರಿ ಸಂಘ ನಾವ್ ಹೇಳ್ಕೊಂಬತ್ತೆ ಮಾದರಿ ಸಂಘ ಆಗಿಲ್ಲ. ಇವಾಗ ಅದು ಮಾದರಿ ಸಂಘ ಆಗ್ಲಿ, ಇನ್ನು ಮುಂದೆ ಆದ್ರೂ ಕೂಡ. ಯಾಕಂದ್ರೆ ನಮ್ಗೆ ಈ ಕಡೆ ಮಾದರಿ ಸಂಘ ಆಗೋಯ್ತು ನಮ್ಗೆ ಮಲೂರಲ್ಲಿ. ಅವ್ರು ಎಷ್ಟು ಕಷ್ಟ ಬಿದ್ದು ಆ ಭವನ ಉಳಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಚಾರ. ಆ ರೀತಿ ಆಗೋದು ಬೇಡ. ಈಗಾಗಲೇ ದೇವಾನಂದ್ ಟೀಮ್ ಏನಿದೆ, ದೇವಾನಂದ್ರಿಗೆ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದ್ರೆ ದೇವಾನಂದ್ ಆಗ್ಬೇಕಂತ 3-4 ಸರಿ ಟಗಾಪ ನಡೀತು. ಒಬ್ರು ಬೇಕು ಒಬ್ರು ಬೇಡ, ಒಬ್ರು ಬೇಕು ಬೇಡ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲ ಗೊತ್ತಿರೋದು. ಕಳೆದ 1 ವಾರದಿಂದ ಸತತ ಪ್ರಯತ್ನ ನಡೀತು. ಕೆಲವರೆಲ್ಲ ನನಗೂ ಫೋನ್ ಮಾಡ್ತಾ ಇದ್ರು, ನಾನು ನೀ ಇಂಟರ್ವ್ಯೂ ಆಗ್ಬೇಕು. ನಾನು ಹೇಳ್ತೇನೆ, ಯಾವುದೇ ಕಾರಣಕ್ಕಪ್ಪ ನಿಮ್ಮ ಸಂಘದಲ್ಲಿ ನಾನು ಬರೋದಿಲ್ಲ. ನಮ್ಮ ರಿಪೋರ್ಟರ್ಗಳಾಗಿದ್ರು ಅವ್ರಿಗೂ ಒಂದು ಮಾತು ಹೇಳಕ್ ಹೋಗಿಲ್ಲ ನಾನು ಯಾರಿಗೂ. ಇಲ್ಲಿ ನೀವು ಏನಿದೆ 27-25 ಜನ ಇದೆ, ನೀವು ಕುತ್ಕೊಳ್ರಿ, ಒಂದು ಜಾಗದಲ್ಲಿ ಕುತ್ಕೊಳ್ರಿ. ಚುನಾವಣೆನೇ ಬೇಡ, ಅವ್ರದೇ ಈಗ ಮಾಡ್ಕೊಳ್ಳಿ. ಫಸ್ಟ್ ಪ್ರಿಫರೆನ್ಸ್ ಅಧ್ಯಕ್ಷ. ಯಾಕಂದ್ರೆ ನಮ್ಮ ಜಿಲ್ಲಾ ಸಂಘ ಏನು ಚುನಾವಣೆ ನಡೆದು ಯಾವ ರೀತಿ ಮನಸ್ತಾಪಗಳಾಗಿದೆ ಕಣ್ಣು ಮುಂದೆ ಇದೆ. ಅದು ನಾವು ಎಲೆಕ್ಷನ್ ಮುಗೀತು, ನಾವೆಲ್ಲ ಒಂದೇ. ಇವಾಗ ಅಲ್ಲಿ ಯಾವುದು ಕೂಡ ಇಲ್ಲ. ನಾವೆಲ್ಲ ಇವಾಗಲೂ ಕೂಡ ಅಕ್ಕಪಕ್ಕದಾಗಿದ್ದು ಕೂಡ ನಾವು ವಿಶ್ವಾಸಕ್ಕೆ ತಗೊಂಡು ಎಲ್ಲರನ್ನೂ ಕೂಡ ನಮ್ದು ಏನೇ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅದೇ ರೀತಿ ನೀವು ಕೂಡ ಅವ್ರ ವಿಶ್ವಾಸಕ್ಕೆ ಕೆಲಸ ಮಾಡ್ಕೊಂಡು ಹೋಗ್ರಿ. ಈಗೆಲ್ಲ ನಮ್ಮ ಸಂಗೊಳ್ಳಿ ಇರ್ಬೋದು, ಇದು ನಮ್ಮ ಜಮನಹಳ್ಳಿ ಇರ್ಬೋದು, ಏನೇನು ಕಸರತ್ತು ಪಟ್ಟಿದ್ರು ಅಂತ ಅಪ್ಪಾಜಿ ಕೊಡ್ರಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ ಈ ಜಾಗದಲ್ಲಿ ಇವತ್ತು ಈ ಸ್ಥಾನ ಬರ್ಬೇಕಂತ ಹೇಳ್ಬಿಟ್ಟು ಅಂತ. ಅದು ಗೌರವ ತಗೊಂಡು ಕೆಲಸ ಮಾಡ್ಕೊಂಡು ಹೋಗಿದೆ. ಯಾಕಂದ್ರೆ ನಾವು ಯಾವ ರೀತಿ ನಮ್ಗೆ ಇವತ್ತು ಪತ್ರಕರ್ತರ ಸಂಘದಿಂದ ನಮ್ಗೆ ಯಾರು ಹೆಸರು ಮಾಡಕ್ ಆಗಲ್ಲ. ನಾವು ನಮ್ಮ ರೈಟಿಂಗ್ ಇಂದ ನಮ್ಗೆ ಹೆಸರು ಬರೋದು. ಇವತ್ತು ನಿಮ್ ಪತ್ರಿಕೆಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರೋ, ಆ ಪತ್ರಿಕೆಯಲ್ಲಿ ಏನ್ ಸುದ್ದಿ ಮಾಡ್ತಿರೋ ಆ ಸುದ್ದಿ ಮೇಲೆ ನಿಮ್ನ ಜಡ್ಜ್ ಮಾಡ್ತಾರ ಹೊರತು ಪತ್ರಕರ್ತರ ಸಂಘ ದೇವಾನಂದ್ ಅಂತ ಹೇಳಿ ಪತ್ರಕರ್ತರು ಏನಕ್ಕೆ ಬೇಕಂತ ಹೇಳಿದ್ರೆ ನಾವು ಬೆನ್ನೆಲುಬಾಗಿ ನಿಂತ್ಕೊಳ್ವಿ. ಏನೋ ಕಷ್ಟ ಅಂತ ಬಂದಾಗ ಎಲ್ಲ ಒಗ್ಗೂಡಿಸ್ಕೊಂಡು ತಗೊಂಡು ಹೋಗುವಂಥದ್ದು ಕೆಲಸಕ್ಕೆ ಪತ್ರಕರ್ತರ ಸಂಘ ಬೇಕೋ ಹೊರತು ವೈಯಕ್ತಿಕ ಬೆಳಿಬೇಕಂತ ಪತ್ರಕರ್ತರ ಸಂಘದಿಂದ ಆಗಲ್ಲ. ನಿಮ್ಮ ಬರವಣಿಗೆ ನಿಮ್ಮ ಜನಗಳ ಮಧ್ಯೆ ಯಾವ ರೀತಿ ನಮ್ಮ ನಡವಳಿಕೆ ಇರುತ್ತೆ ಅದ್ರ ಮೇಲೆ ಇವತ್ತು ನಮ್ಗೆ ಗುರುಸುವಂತ ಕೆಲಸ ನೀವು ಮಾಡ್ರಿ, ಇವತ್ತಿಂದ ಮಾಡ್ರಿ. ಮತ್ತೆ ಯಾವುದೇ ಕಾರಣಕ್ಕೂ ಇನ್ನು ಮೆಂಬರ್ಶಿಪ್ ಕೊಡೋ ವಿಚಾರದಲ್ಲೂ ಅಷ್ಟೇ ನೀವು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದೀನಿ, ಮೊನ್ನೆ ಹೇಳಿದ್ದೀನಿ. ಬರವಣಿಗೆ ಇಷ್ಟು ದಿನ ಏನಾಗಿದೆ ಇದು ಬಿಟ್ಬಿಡ್ರಿ. ಇಲ್ಲಿಗೆ ಇನ್ನು ಮುಂದೆ ಯಾರೇ ಮೆಂಬರ್ಶಿಪ್ ಕೊಡ್ಬೇಕಂದ್ರೂ ಬರವಣಿಗೆ ಬರ್ಬೇಕು ಇಂಪಾರ್ಟೆಂಟು. ಮತ್ತೆ 2 ವರ್ಷ ವೇಟಿಂಗ್ ಪೀರಿಯಡ್ ಮಾಡ್ಲಿ ಅವ್ರನ್ನ.
ಅವ್ರ ಪತ್ರಿಕೆಯಲ್ಲಿ ಏನ್ ಸುದ್ದಿ ಬರೀತಾರೋ ಏನ್ ಸುದ್ದಿ ಬರೆಯಲ್ಲ ನೋಡ್ಕೊಂಡು ನೀವು ಅವ್ರಿಗೆ ಇಲ್ಲಿ ರೆಕಮೆಂಡ್ ಮಾಡಿ. ಇಲ್ಲಿ ಏನು ಮತ್ತೆ ಯೋಚನೆ ಆಯ್ತಂದ್ರೆ ಇಲ್ಲಿ ರೆಕಮೆಂಡ್ ಕಳಿಸ್ಬಿಡೋದು, ನೀವು ನೋಡ್ಕೊಳ್ಳಿ ಸರ್ ಅಂತ ಹೇಳೋದು. ಆ ರೀತಿ ನಾನು ಯಾವುದೇ ಕಾರಣಕ್ಕಿಂತ ಇಲ್ಲಿ ಲೆಟರ್ ತಗೊಳಕ್ ಹೋಗಲ್ಲ. ನೀವ್ ಏನ್ ಕೊಡ್ತಿರೋ ಅದೇ ಅಲ್ಲಿ ಫೈನಲ್ ಆಗೋದು ನಮ್ದು. ಇಲ್ಲಿ ಕೊಟ್ಬಿಟ್ಟು ನೀವು ಅಲ್ಲಿ ಮಾಡಿ ಅಂತ ಹೇಳಿದ್ರೆ ನಮ್ಮೇ ಜವಾಬ್ದಾರಿ. ಯಾವುದೇ ಪತ್ರಿಕೆನ ಆ ಪತ್ರ ಪರಿಗಣಿಸಲ್ಲ ನಾನು. ನೀವೆಲ್ಲ ಕುಂತ್ಕೊಂಡು ಇಲ್ಲಿ ನೀವೇನ್ ರೆಸಲ್ಯೂಷನ್ ಮಾಡಿ ಕಳಿಸ್ಕೊಡ್ತಿರೋ ಅದೇ ಅಂತಿಮ ಅಲ್ಲಿ ನಮ್ಗೆ. ಆ ಕಡೆ ಕಳ್ಸಕ್ ಮುಂಚೆ ಒಂದ್ 10 ಸರಿ ಯೋಚನೆ ಮಾಡ್ರಿ, ನಾನು ಇದು ಕಳಿಸ್ತಾ ಇದ್ದೀನಿ, ಇವ್ರು ಏನ್ ಮಾಡ್ತಾವ್ರೆ ಅನ್ಕೊಂಡು. ಈಗ ಇಷ್ಟನೇ ಏನಾಗಿದೆ 25 ಜನ ಬಿಟ್ಬಿಟ್ರಿ, ಹೊಸೂರು ಬಂದಾಗ ಎರಡು ವರ್ಷ ನೀವು ವೇಟಿಂಗ್ ಫೀಲ್ಡ್ ಮಾಡಿ ಅವ್ರು ಯಾವ ರೀತಿ ನಮ್ಮ ಜನ ಪತ್ರಿಕೆ ವಿಚಾರ ಬರ್ತಾರ ಬರಲ್ಲ, ಫೀಲ್ಡ್ ಇದಾರ ಎಲ್ಲ ನೋಡ್ಕೊಂಡು ನಮ್ಗಲ್ಲಿ ಕಳಿಸಿ. ನಾನು ಸಂಬಂಧಪಟ್ಟ ಎಡಿಟರ್ಗೆ ಹೇಳಿದ್ದೀನಿ, ಸಿಕ್ದವ್ರಿಗೆಲ್ಲ ಲೆಟರ್ ಕೊಡೋದಲ್ಲ. ಅಲ್ಲಿ ನೀವು ಅವ್ರ ಲೆಟರ್ ಕೊಡ್ಬೋದು, ಅವ್ರು ಅಲ್ಲಿ ಕೊಡ್ಬೋದು, ಇಲ್ಲಿಂದ ಲೆಟರ್ ಬರ್ಬೇಕು ನನ್ಗೆ. ಇಲ್ಲಿಂದ ಲೆಟರ್ ಬಂದಾಗ ನಾವು ಅಲ್ಲಿ ಪರಿಗಣಿಸ್ತೀರಿ. ನಮ್ಮ ಸಂಪಾದಕ ಕೊಟ್ಟಿದ್ದ ಲೆಟರ್ ನಾವು ಪರಿಗಣಿಸಕ್ ಹೋಗಲ್ಲ ನಾವು ಅಲ್ಲಿ. ಯಾಕಂತ ನಾವು ಅಲ್ಲಿ ಸಂಪಾದಕನ ಅಲ್ಲಿ ಯಾರೋ ಹೋಗ್ಲಿ ಒಂದು ಲೆಟರ್ ಕೊಟ್ಟು ಬಿಡ್ತಾರೆ. ಅವ್ರು ರಿಪೋರ್ಟಿಂಗ್ ಕೆಲಸ ಮಾಡ್ತಾನೋ ಇಲ್ಲೋ ಅನ್ನೋದೇನು ಇಲ್ಲ ನಮ್ಮ ಸಂಘದಲ್ಲಿ. ಅದಕ್ಕೂ ಹೇಳಿದ್ದೀನಿ ನಾನು ಮೊನ್ನೆ, ಸಂಪಾದಕರು ಲೆಟರ್ ಕೊಡಕ್ ಹೋಗ್ಬೇಡ್ರಿ, ನೀವು ಏನೇ ಕೊಟ್ಟರು ಇಲ್ಲಿ ನೀವು ಲೆಟರ್ ಕೊಟ್ಟರು ಕೂಡ ತಾಲೂಕು ಸಂಘದ ಬಂದ್ರೆ ಮಾತ್ರ ನಾನು ಪರಿಗಣಿಸ್ತೀನಿ ಅಂತ ಹೇಳ್ಬಿಟ್ಟಂತ. ನಾವು ಎಲ್ಲ ಅದೇ ರೀತಿ ಮಾಡ್ಕೊಂಡು ಹೋಗ್ತೀವಿ. ಏನು 241 ಜನ ಇದ್ದಾರೆ ನಾವು. ಆ 240 ಜನ ಕೂಡ ನಾವು ಶಿಸ್ತುಬದ್ಧವಾಗಿರೋಣ. ನಮ್ಮನ್ನ ಜನ ನೋಡ್ತಾ ಇರ್ತಾರೆ ನಮ್ಗೆ. ಮತ್ತೆ ಯಾಗಲ್ಲ ನಮ್ಗೆ ಕೆಟ್ಟ ಹೆಸರು ಬರೋಂಥ ಕೆಲಸ ಯಾರು ಮಾಡಕ್ ಹೋಗ್ಬೇಡಿ. ನಾವು ಒಬ್ರು ಮಾಡಿ ಕೆಲಸ ಇಡೀ ನಮ್ಮ ತಂಡಕ್ಕೆ ಬರುತ್ತೆ. ಯಾರು ಒಬ್ರು ಮಾಡಿದ ಕೆಲಸ ಆ ರೀತಿ ಯಾರು ಮನತೆ ಭಾವಿಸಕ್ ಹೋಗ್ಬೇಡಿ. ನಾವೆಲ್ಲ ಒಂದೇ ಅನ್ನೋ ಕಾರಣಕ್ಕೆ ಹೋಗ್ರಿ, ನಾವೆಲ್ಲ ವಿಶ್ವಾಸ ತಗೊಳ್ಳೋಣ. ಪ್ರತಿ ಮೀಟಿಂಗ್ ಅಲ್ಲೂ ಕೂಡ ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ, ಎಲ್ಲರೂ ಮಾಡ್ಕೊಳ್ಳಿ. ಈ ಟೀಮ್ 15 ಜನಕ್ಕೆ ಇದ್ದಿರತ್ತಲ್ಲ, ನೀವು 23 ಜನನೂ ಇರ್ಬೇಕು ಆ ಗ್ರೂಪ್ ಅಲ್ಲಿ. ಮತ್ತೆ ಯಾವುದೇ ಕಾರಣಕ್ಕೂ ಏನೇ ನಿಮ್ಗೆ ಕಾಮೆಂಟ್ ಮಾಡಕ್ ಹೋಗ್ಬಿಟ್ಟು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಯಾಕೆ ಗೊತ್ತಾ, ಅದು ಎಲ್ಲರೂ ನೋಡ್ತಾ ಆ ಕಾಮೆಂಟ್ ಮಾಡಿದ್ ಇನ್ನೊಬ್ರಿಗೆ ಆಗ್ತಾ ಇರ್ತಾರೆ, ಅಲ್ಲಿಂದ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಅಲ್ಗೂ ಕಾಮೆಂಟ್ ಮಾಡಬಹುದು, ಒಂದ್ ಜಾಗ ಕುಂತ್ಕೊಂಡು ಚರ್ಚೆ ಮಾಡ್ಬಿಡ್ರಿ, ಏನಪ್ಪ ಹಿಂಗಂತ. ದೇವಾನಂದ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ತಲೆ ಮೇಲೆ ಇಟ್ಕೊಂಡೋಗಿ ಹೋದ್ರೆ ನಿಮ್ಗೂ ಅಷ್ಟೇನ ಜವಾಬ್ದಾರಿ ಜಾಸ್ತಿ ಐತಿ. ಎಷ್ಟು ಕಷ್ಟ ಬಿದ್ದು ಈ ಜಾಗದಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿರೋರಿಗೆಲ್ಲ ಗೊತ್ತಾಗಿದೆ. ಮಾಡ್ಬೇಕೋ ಬೇಡ ನಾವು ನಡವಳಿಕೆ ಎಲ್ಲ ಮೇಲೆ ಜವಾಬ್ದಾರಿ ಇತ್ತು. ಹಾಗಾಗ್ಲಿ ಒಳ್ಳೆ ಟೀಮ್ ಕಟ್ಟಿದಿರಿ, ನಿಜವಾಗ್ಲೂ ನೋಡೋ ಸಂತೋಷ ಆಗುತ್ತೆ ನಮ್ಗೆ. ಆ ಎಲ್ಲ ಹೊಂದಾಣಿಕೆ ಹೋಗಿದೆ ಅಂತ ಎಲ್ರನ್ನು ಒಂದು ಎಲ್ರನ್ನೂ ಒಂದು ದಾರಿಯಲ್ಲಿ ತಗೊಂಡೋಗಿ ಏನ್ ದೇವಮೂಲೆ ಅಂತ ದೇವಮೂಲೆಯಿಂದ ನಾವು ಫಸ್ಟ್ ಒಂದು ಸಂಘ ಬಿಲ್ಡಿಂಗ್ ಸ್ವಂತ ಬಿಲ್ಡಿಂಗ್ ಕಟ್ಟೋಣ. ಈಗಾಗಲೇ ಜಮಳಕೇಶ್ ಅವರ ಸರ್ಕಾರಿ ಜಾಗನ ನಾಗೇಶ್ವರ ಇದ್ದಾಗ ತಗೊಂಡು ಜಾಗ ಮಾಡ್ಕೊಟ್ಟಿದ್ದಾರೆ, ಟಿವಿ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಟ್ಟಿದ್ದಾರೆ, ಬಳಸ್ಕೊಂಡು ಅಲ್ಲೇ ಕುತ್ಕೊಂಡು ಸುದ್ದಿಗಳು ಮಾಡ್ರಿ. ನೀವು ನೆಟ್ ಕೂಡ ಹಾಕ್ಸಿದ್ದಾರೆ, ಇಂಟರ್ನೆಟ್ ಹಾಕ್ಸಿದ್ರಣ, ಇಂಟರ್ನೆಟ್ ಹಾಕ್ಸಿದ್ರಿ ಎಲ್ಲ. ಇದಕ್ಕಿನ್ನ ಸೌಲಭ್ಯ ಯಾರು ಮಾಡ್ಕೊಳ್ತಾ ಹೇಳಿ ನೋಡೋಣ. ಒಂದೇ ನಮ್ಗೆ ಬಿಲ್ಡಿಂಗ್ ನಮ್ ಸ್ವಂತದಲ್ಲ ಅಂತ ಇರೋದು. ಇಲ್ಲಾಂದ್ರೆ ಅದು ಬಿಟ್ಟು ಇನ್ನೊಂದು ಇವಾಗ ಮಾಡ್ಬೋದು. ನೀವು ಯಾವ್ದೋ ಒಂದು ಸರ್ಕಾರಿ ಜಾಗ ನಿಮ್ ಕಟ್ಟೋರ್ಗು ಅಲ್ಲಿ ಲೀಸ್ಗಂತ ತಗೊಂಡ್ ಬೇಕಾದ್ರೆ ನೀವು ಅದನ್ನ. ಅದು ಒಂದು ಯಾಕಂದ್ರೆ ಜಿಲ್ಲಾಗ ತಾಲೂಕ್ ಪಂಚಾಯತಿ ಬಾಡಿ ಇಲ್ಲ, ಇವನೇ ಇರೋದು ಇವತ್ತು ಬಾಡಿ. ಇವತ್ತು MLA ಇದ್ದಾರೆ, ಒಳ್ಳೆ ಜಾಗ ಒಳ್ಳೆ ಬಿಲ್ಡಿಂಗ್ ತಗೊಂಡು ಅದನ್ನ 90 ವರ್ಷಕ್ಕೋ ಅಲ್ಲ 35 ವರ್ಷಕ್ಕೋ ಲೀಸಿಗೆ ತಗೊಂಡು ನೀವು ಲೆಟರ್ ತಗೊಂಡು ಅವ್ರಿಗೆ ರೆಸಲ್ಯೂಷನ್ ಮಾಡಿಸ್ಕೊಂಡು ತಗೊಂಡ್ರೆ ನಿಮ್ಗೆ ಇನ್ನೂ ಅದು ಒಳ್ಳೇದು. ಸದ್ಯ ಕಟ್ಟಕ್ ಆಗಿಲ್ಲ ಅಂತ ಹೇಳಿದ್ರೆ ಕಟ್ಟೋರ್ಗ ಅದು ತಗೊಳ್ರಿ, ಚೆನ್ನಾಗಿರೋ ಬಿಲ್ಡಿಂಗ್ ಕೊಡ್ತಾರೆ, ಅದನ್ನ ಪರವಾಗಿ ಎಲ್ಲ ಕಡೆ ಕೊಡ್ತಾರೆ. ಅದ್ರ ನಡುವೆ ಕೂಡ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಶುರು ಮಾಡ್ಕೊಳ್ರಿ. ಮತ್ತೆ ಇಷ್ಟು ಹೇಳಿ ಒಂದು ಕಾರ್ಯಕ್ರಮ ಎಲ್ಲ ಇದೇ ರೀತಿ ಮುಂದೆ ಅವ್ರನ್ನೂ ಕರ್ಸ್ಕೊಂಡು ಒಂದು ವಿಶ್ವಾಸದಾಗ ಹೋಗ್ರಿ. ಇಷ್ಟು ಹೇಳಿ ನಾನು ಮಾತು